ಸೂಪರ್ ಹೇಳಿ ಮಾವಂಗೆ. ಸೂಪರ್ ಸೂಪರ್ ಇದ್ದ. ಶಾಖ ಮಗ ಇನ್ನು ಶಾಖ ಆಗಿಲ್ಲ ಮಗ. ಶಾಖ ಆಗಿಲ್ಲ ಬೇಕಾಗುತ್ತಾ ಜುಟ್ಟು ಬೇಕಾಗುತ್ತಾ ಬೇಕಾದ್ರೆ ಕೇಳಪ್ಪ ನನಗೆ. ಉಪ್ಪು ಇದ್ದಲ್ಲ ಮಗ. ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನೆಲ್ಲಿದ್ದೆ ಹೇಳಿ ಕೇಳ್ರೆ, ನಮ್ಮ ಸುಳ್ಯ ಸುಬ್ರಹ್ಮಣ್ಯ ಹೈವೇಯ ನಡುವಿಲಿ ಇಪ್ಪಂತಹ ಹೋಟೆಲ್ ಸುರುಚಿ. ನಮ್ಮವು ಪ್ರತಿಯೊಂದು ಫೀಲ್ಡಿಲೂ ಇದ್ದವು. ಅದರಲ್ಲಿ ಮೇನ್ ಆಗಿ ಹೇಳಕಾರೆ ಫುಡ್ ಇಂಡಸ್ಟ್ರಿ ಹೇಳುವಂಥದ್ರಲ್ಲಿ ಜಾಸ್ತಿ ಹವ್ಯಕರು ತಮ್ಮನ್ನ ತಾವು ತೊಡಗಿಸಿಕೊಂಡು ಇದ್ದವು. ಹಿಂಗಿಪ್ಪಾಗ ಈ ಹೋಟೆಲ್ ಸುರುಚಿ ಹೇಳುವ ಒಂದು ಹೋಟೆಲ್ ಬಿಸ್ನೆಸ್ಸಿಂಗೆ ಇಳಿದಂಥವು ಈಶ್ವರ ಪ್ರಸನ್ನ ಹಾಗೆ ಅವರ ಹೆಂಡತಿ ಸ್ವಪ್ನ. ಬನ್ನಿ ಅವರ ಮಾತಾಡ್ಸುವ, ಈ ಹೋಟೆಲ್ನ ಹಿಂದೆ ಇಪ್ಪಂತಹ ಅವರ ಕಥೆಯ ಕೇಳುವ. ನಮಸ್ತೆ ಅಣ್ಣ, ಹೆಂಗಿದ್ದಿ? ಹೆಂಗಿದ್ದಿ? ಹುಷಾರಿದ್ದೆ. ಸೊ ಪ್ರತಿಯೊಬ್ಬನ ಹತ್ರ ಆನೆ ಕೇಳುವ ಸುರುವಾಣ ಪ್ರಶ್ನೆ, ನಿಂಗಳ ಮನೆ ಎಲ್ಲಿ ಹೇಳಿ. ಇಂದು ಹೋಟೆಲಿಂಗೆ ಬೈಂದೆ, ಆದರೂ ಎನ್ನ ಮೊದಲಾಣ ಪ್ರಶ್ನೆ ಇದುವೇ ಆಗಿರುತ್ತೆ. ಸೊ ಮನೆ ಎಲ್ಲಿ ನಿಂಗಳದ್ದು? ಎಂಗಳ ಮೂಲ ಮಿತ್ತೂರು. ಮಿತ್ತೂರಿಂದ ಎಂಗ ಅಡಿಕೀತ್ಲು ಹೇಳೋಲಿ. ಅಡಿಕೀತ್ಲು ಹೇಳಿದ್ರೆ ಮಂದ್ರಪಾಡಿ ಏಲಿಮಲೆ ಹತ್ರ ಆಗುತ್ತೆ. ಅಲ್ಲಿ ಎಂಗ ಬಂದು ವಾಸವದ್ದು ಅಜ್ಜ ಬಂದು ಅಲ್ಲಿ ನೆಲೆಯದ್ದು. ಇದು ಮಂದ್ರಪಾಡಿ ಹೇಳುವಲ್ಲಿ ಈಗ ವಾಸ ಇದ್ದೆ. ಇದು ನಾನು ವ್ಯಾಪಾರ ಮಾಡುವ ಜಾಗೆ. ಇಲ್ಲಿಂದ ಒಂದು 10 ಕಿಲೋಮೀಟರ್ಗಳ ದೂರ ಮನೆಗೆ. ಈ ಹೋಟೆಲ್ ಶುರು ಮಾಡಿದ ಉದ್ದೇಶ, ಈಗ ನಿಂಗ ವ್ಯಾಪಾರ ಹೇಳಿದೆ. ಸೊ ಈ ಹೋಟೆಲ್ ಶುರು ಮಾಡುವ ಮೊದಲು ನಿಂಗ ಯಾವ್ದಾದ್ರು ಜಾಬ್ ಅಲ್ಲಿ ಇರ್ತಿದ್ದೀರಾ ಅಥವಾ ಇದುವೇ ಶುರು ಮಾಡಿದ್ದ ನಿಂಗ ಹೇಳಿ? ಮೊದಲಿಂದೊಳದೇ ಒಂದು ಆಸೆ ಹೇಳ್ತಿಲ್ಲ, ಮುಂದಂಗೆ ಹಿಂಗ್ ಮಾಡಕ್ಕೆ ಸ್ವಂತ ಉದ್ಯೋಗ ಮಾಡಕ್ಕೆ ಹೇಳುವಂತ ಒಂದು ಆಸೆ ಇದ್ದೇ ಇತ್ತು. ಆದ್ರೆ ನನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿ ನಾನು ಜಾಬಿಂಗ್ ಹೋದೆ. ಒಂದು ಪ್ರೈವೇಟ್ ಕಂಪನಿ ಜಾಬ್ ಮಾಡ್ತಿದ್ದೆ. 6 ವರ್ಷ ಪೂನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾಗಿ ಮತ್ತೆ ಊರಿಗೆ ಬಂದು 1 ವರ್ಷ ಕೃಷಿಯ ನೋಡಿಕೊಂಡು ಮತ್ತೊಂದು ಸ್ವಂತ ಉದ್ಯೋಗ ಮಾಡಕ್ಕೆ ಹೇಳೋದಕ್ಕೆ ಇದು ಸುರುವಿಂಗಿ ಎಣ್ಣೆ ಮಿಲ್ ಮಾಡುವ ಹೇಳೋ ಪ್ಲಾನ್ ಇದ್ದದ್ದು. ಅದಷ್ಟೊತ್ತಿಪ್ಪಾಗ ಈ ಕಾಯಿಯ ರೇಟು ಅದೆಲ್ಲ ನೋಡುವಾಗ ಚೂರು ಕಷ್ಟ ಆಗ್ಕೊಳ್ಳಿ ಅನಿಸಿ, ಹಾಗೆ ಮತ್ತೆ ಹೊತ್ತೊಪ್ಪಗ ಒಂದು ಸಣ್ಣ ಮಟ್ಟಿನ ಏನಾದ್ರು ಸ್ನಾಕ್ಸ್ ಹಂಗೆಲ್ಲ ಮಾಡಿಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಗಂಜಿ ಊಟ ಹೇಳುವ ಶುರು ಮಾಡುದು ಹೇಳಿ ಹೆರಟದು. ಆದ್ರೆ ಹಿಂಗಾಗಿ ಈ ಜನಗಳ ಸಪೋರ್ಟು ಅದೆಲ್ಲ ನೋಡಿಯಪ್ಪಾಗ ಪೂರ್ಣ ಪ್ರಮಾಣವಾಗಿ ಹೋಟೆಲೇ ಮಾಡುವ ಹೇಳುವಂತ ರೀತಿಲಿ ಇದಾಯ್ತು. ಹಾಗೆ ಹೋಟೆಲ್ ಶುರು ಮಾಡಿದ್ದದು. ಈಗ ನಡೀತಾ ಇದ್ದು ಚಂದಕ್ಕೆ. ಪ್ರತಿಯೊಂದು ಉದ್ಯಮವು ಒಂದು ಹಂತಕ್ಕೆ ತಲುಪಬೇಕು. ಅದು ಈ ಒಂದು ಜನಾಂಗ ಬಪ್ಪಂತಹ ಉದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯಕು ಹೇಳಿ ಆದರೆ ಖಂಡಿತ ಜನಗಳ ಸಪೋರ್ಟ್ ಹೇಳುದು ಬೇಕೇ ಬೇಕು. ಇದ್ರಿಂದ ಮೊದಲು ನಿಂಗೆ ಅಂತ ಹೇಳಿದೆ ಹೇಳ್ರೆ, ಇವರ ಎಲ್ಲ ಸಪೋರ್ಟ್ ಕಂಡು ಇದೀಗ ಹೋಟೆಲ್ ಆಗಿ ಆತು ಹೇಳಿ, ಹೋಟೆಲ್ ಆತು ಹೇಳಿ. ಸೊ ಇನ್ನು ಹೆಚ್ಚು ಹೇಳಕಾದ್ರೆ ಜನಾಂಗ ಇಲ್ಲಿಗೆ ಬರೇಕು ಹೇಳಿ ಆದ್ರೆ ಯಾವ ರೀತಿಲಿ ಬರೇಕು? ಈಗ ಮಂಗಳೂರಿಂದ ಬಪ್ಪದ ಅದಕ್ಕೂ ಅಥವಾ ಸುಬ್ರಹ್ಮಣ್ಯ ಹೋಡೆಂದ ಬತ್ತವು ಹೇಳಿ ಆದರೆ, ಅಥವಾ ಇತ್ಲಾಗಿ ಸುಳ್ಯ ಪುತ್ತೂರು ಈ ಹೋಡೆಂದ ಬತ್ತವು ಹೇಳಿ ಆದ್ರೆ ಇಲ್ಲಿಗೆ ಬರೇಕು ಹೇಳಿ ಆದ್ರೆ ಹೆಂಗೆ ಬರೇಕು? ಈಗ ಮಂಗಳೂರಿಂದ ಮಂಗಳೂರಿಂದ ಸುಳ್ಯಕ್ಕೆ ಬಪ್ಪ ಮಾರ್ಗಲಿ ಪೈಚಾರ ಹೇಳುವಲ್ಲಿ ಮಂಗಳೂರಿಂದ ಸಾಧಾರಣ 90 ಕಿಲೋಮೀಟರ್ ಹತ್ರ ಆಗುತ್ತೆ ಸುಳ್ಯಕ್ಕೆ. ಅಲ್ಲಿ ಮತ್ತೆ ಪೈಚಾರಿಂದ ಒಂದು 6 ಕಿಲೋಮೀಟರ್ ಇದು ದುಗ್ಲಾಡ್ಕ ಹೇಳುವ ಪ್ಲೇಸ್. ಇದು ಪೈಚಾರಿಂದ ದುಗ್ಲಾಡ್ಕ 6 ಕಿಲೋಮೀಟರ್. ಮತ್ತೆ ಇದು ಸುಬ್ರಹ್ಮಣ್ಯ ಹೊಡೆಯಿಂದ ಬರ್ತಾರೆ ಅಂದಾಜು ಒಂದು 18ರಿಂದ 20 ಕಿಲೋಮೀಟರ್ ಸುಬ್ರಹ್ಮಣ್ಯದಿಂದ ಇಲ್ಲಿ ಬರ್ತಾರೆ. ಓಕೆ, ಈಗ ನಿಂಗ ಹೇಳಿದೆ ಹೊತ್ತೊಪ್ಪಗ ಹಿಂಗ ಸ್ನಾಕ್ಸ್ ಮಾಡಬೇಕು ಮತ್ತೆ ಈಗ ಮಧ್ಯಾಹ್ನ ಗಂಜಿ ಊಟ ಮಾಡಬೇಕು ಹೇಳುವ ಆಲೋಚನೆಯಲ್ಲಿ ಮತ್ತೆ ಶುರು ಮಾಡಿದ್ದು ಹೇಳಿ. ಈಗ ಕರೆಂಟ್ಲಿ ಇಲ್ಲಿ ಉದ್ಯಪಗ ದಿಕ್ಕು, ಉದ್ಯಪಣ ತಿಂಡಿ ದಿಕ್ಕು ಅಥವಾ ಮಧ್ಯಾಹ್ನದ ಊಟ ದಿಕ್ಕು ಅಥವಾ ಹೊತ್ತೊಪ್ಪಗ ಎಂತೆಲ್ಲ ಸಿಕ್ಕುತ್ತು ನಮಗೆ ಬಂದವಕ್ಕೆ ಎಂತೆಲ್ಲ ತಿಂಬಲೆ ಸಾಧ್ಯ? ಈಗ ಉದಿಯಪ್ಪಗ ಹಿಂಗ ಪ್ರಸ್ತುತವಾಗಿ ಮಾಡ್ತಾ ಇಪ್ಪಂಥದ್ದು ಅಂತ ಹೇಳಿದ್ರೆ, ಈಗ ಮಾಮೂಲಿ ನಮ್ಮ ಹಳ್ಳಿ ಹೋಟೆಲ್ಗಳಲ್ಲಿ ಸಿಕ್ಕುವಂತ ಹಿಂಗಿದ್ದು ಈಗ ಬನ್ಸ್ ದಿಕ್ಕು, ನೀರು ದೋಸೆ ಮತ್ತೆ ಪಲಾವ್ ಹಂಗಿಪ್ಪ ಐಟಮ್ಗಳನ್ನೇ ಮಾಡ್ತಾ ಇದ್ದೆ. ಅಂತ ಒಂದು 4ರಿಂದ 5 ಬಗೆ ತಿಂಡಿಗೆ ಇರ್ತು ಉದಿಯಪ್ಪಗ. ಮತ್ತೆ ಇನ್ನು ಹೆಚ್ಚೆಚ್ಚು ಮಾಡುವ ಪ್ರಯತ್ನ ಇದ್ದೆ. ಮತ್ತೆ ಮಧ್ಯಾಹ್ನಕ್ಕೆ ಈಗ ಗಂಜಿ ಊಟ ಮಾತ್ರ ಕೊಡ್ತಾ ಇಪ್ಪದು. ಮುಂದಂಗೆ ಹಿಂಗ ಮಾಮೂಲಿ ಊಟವನ್ನು ಕೊಡುವ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಈಗ ಮತ್ತೆ ಚೂರು ಗ್ಯಾಸಿನ ಸಮಸ್ಯೆ ಅದೆಲ್ಲ ಇಪ್ಪ ಕಾರಣ ಈಗ ಗಂಜಿ ಊಟ ಮಾತ್ರ ಇದು ಮಾಡ್ತಾ ಇದ್ದೆ. ಮತ್ತೆ ಹೊತ್ತೊಪ್ಪಾಗಿ ಈಗ ನೀರುಳ್ಳಿ ಬಜ್ಜಿ, ಬನ್ಸ್ ಹಂಗಿಪ್ಪ ತಿಂಡಿಗ, ಎಣ್ಣೆ ತಿಂಡಿಗ ಮತ್ತೆ ಕಲ್ತಪ್ಪ
ತಿಂಡಿ ಇದ್ದಲ್ಲ ಹ್ಮ್. ಅದ್ರೆಲ್ಲ ಕೊಡ್ತಾ ಇದ್ದೆ. ದೋಸೆ ಇರ್ತು ಹೊತ್ತೊಪ್ಪಾಗ ಒಂದು 4:30-5 ಗಂಟೆ ಮತ್ತೆ ದೋಸೆ ಸಿಕ್ಕಿತ್ತು. ಈಗ ಇಲ್ಲಿ ನೋಡ್ತಾರೆ ಹೋಟೆಲ್ ಸುರುಚಿ ಹೇಳಿದ್ದು, ಹಾಗೆ ಮೇಲೆ ನೋಡ್ತಾರೆ ಸುರುಚಿ ಆಹಾರ ಪದಾರ್ಥ ಹೇಳಿದ್ದು. ಇದರ ಹಿಂದೆ ಈ ಬೋರ್ಡ್ ಎಂತಕ್ಕೆ ಬಂದದ್ದು? ನಿಂಗ ಬೇರೆ ಎಂತಾದ್ರೂ ಮಾಡಿ ಮಾರಾಟ ಮಾಡ್ತೀರಾ ಹೇಗೆ? ಈಗ ಹೋಮ್ ಪ್ರಾಡಕ್ಟ್ಸ್ ಗಳನ್ನು ಮಾರಾಟ ಮಾಡ್ತಾ ಇದ್ದೆ. ಅಂದ್ರೆ ಹಪ್ಪಳ, ಅದಕ್ಕೂ ಸೆಂಡಗೆ, ಮತ್ತೆ ಜೇನು, ಮತ್ತೆ ಚಕ್ಕುಲಿಗ, ಈಗ ಮನೇಲೆ ಮಾಡಿಕೊಡುವಂತಹ ಹೋಮ್ ಪ್ರಾಡಕ್ಟ್ಸ್ ಇದ್ದರೆ ಯಾರಾದ್ರೂ ಮಾಡಿಕೊಡು ಇದ್ದರೆ ಅವರಿಂದ ತೆಕ್ಕೊಂಡುದೇ ಹೆಂಗ ಮಾರಾಟ ಮಾಡ್ತೇನೆ. ಈಗ ಮಾರಾಟ ಈಗ ಈಗಲೂ ಇದ್ದು ಹಾಗೆ ಹೋಮ್ ಪ್ರಾಡಕ್ಟ್ಸ್ ಗಳನ್ನು ಒಟ್ಟಿಗೆ ಹೆಂಗ ಒಂದು ರೂಮಲ್ಲಿ ಇದು ಮಾಡಿ ಮಾರಾಟ ಮಾಡ್ತಾ ಇದ್ದೆ. ಹಾಗಾಗಿ ಅದು ಪ್ರೊಡಕ್ಷನ್ ಮತ್ತೆ ಸೇಲ್ಸ್ ಹೇಳಿ ಬಪ್ಪ ಕಾರಣ ಹಾಗೆ. ಇದ್ರಲ್ಲಿ ನಂಬರ್ ಕೊಟ್ಟಿದ್ದೀನಿ ನಿಂಗ. ಹಿಂಗಪ್ಪ ಇಲ್ಲಿ ಬಪ್ಪಲೆ ಸಾಧ್ಯ ಆಗದವಕ್ಕೆ ಇಂತ ಪ್ರಾಡಕ್ಟ್ಸ್ ಗೆ ಹಿಂಗೋಗಿ ಬೇಕು ಹೇಳ್ರೆ ಅವಕ್ಕೆ ನಿಂಗೆ ಕಳ್ಸಿ ಕೊಡ್ತೀರಾ ಹೆಂಗೆ? ಅವಕ್ಕೆ ಕೊರಿಯರ್ ಫೆಸಿಲಿಟಿ ಕೊಡ್ತೇನೆ. ಇದು ಹೈವೇ ಹೇಳಿ ಆದಪ್ಪಾಗ ನಮ್ಮ ಸುಬ್ರಹ್ಮಣ್ಯಕ್ಕೆ ಹೋಪವು ಸುಮಾರಷ್ಟು ಜನಂಗೆ ಇರ್ತವು. ಅದ್ರಲ್ಲಿ ವಯಸ್ಸಾದವು ಇರ್ತವು, ಮಕ್ಕಳು ಇರ್ತವು. ಮಕ್ಕ ಬಂದವು ಹೇಳಿ ಆದರೆ ಈ ತಿಂಡಿಯಿಂದ ಜಾಸ್ತಿ ಬಾಕಿಪ್ಪ ತಿಂಡಿಗಳನ್ನೇ ಹೀಗೆ ಹೆರಾಣ ಫುಡ್ಗಳನ್ನೇ ತಿನ್ನಲು ಇಷ್ಟಪಡ್ತವೆ. ಈಗ ಚಾಕ್ಲೇಟ್ ಅದಕ್ಕೂ, ಐಸ್ ಕ್ರೀಮ್ ಅದಕ್ಕೂ, ಅಥವಾ ಈ ಲೇಸು ಕುರ್ಕುರೆ ಇಂಥದ್ದು. ಸೊ ನಮ್ಮಲ್ಲಿ ಹಿಂಗಿಪ್ಪದ್ರ ನಿಂಗೆ ಮಾರಾಟ ಮಾಡ್ತಾ ಇದ್ದೀರಾ ಹೇಗೆ? ಅಪ್ಪು ಈಗ ಸೆಕೆಯು ಜಾಸ್ತಿ ಈ ಟೈಮ್ ಸಮಯಲ್ಲಿ ಈಗ ಮಕ್ಕಳಿಗೆ ಅದಕ್ಕೂ ಅಥವಾ ದೊಡ್ಡವರಿಗೆ ನಮಗಂತ ಅದಕ್ಕೂ ಎಲ್ಲರಿಗಪ್ಪ ಹಂಗೆ ಜ್ಯೂಸ್ ಐಟಮ್ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ ಎಳ್ಳು, ರಾಗಿ ಮತ್ತೆ ಗಸಗಸೆ ಹೇಳೋ 3 ಜ್ಯೂಸ್ಗಳು ಇದ್ದು ನಾವೇ ಈಗ ಬಿಸಿಲಿಂಗೆ ಬಾಡಿ ಹೀಟ್ ಅಪ್ಪಾಗ ತಂಪಪ್ಪಲೆ ಅದು 3 ಜ್ಯೂಸ್ಗಳು ಇದ್ದು. ಮತ್ತೆ ನಮ್ಮ ಕೊಡಿಪಾಡಿ ಜೋಶ್ ಕ್ಯಾಂಡಿ ಹೇಳೋ ಒಂದು ನ್ಯಾಚುರಲ್ ಕ್ಯಾಂಡಿ, ಅದು ಹೆಚ್ಚಿನ ಜನಾಂಗಕ್ಕೆ ಗೊಂತಿದ್ದು. ಅದರಲ್ಲೂ ನಮ್ಮ ಹವ್ಯಕರಿಂಗಂತೂ ಎಲ್ಲ ಫಂಕ್ಷನ್ ಅಲ್ಲಿ ಚಿರಪರಿಚಿತ ಆದಂತಹ ಕ್ಯಾಂಡಿ ಅದು. ಹಂಗೆ ಅವರ ಕ್ಯಾಂಡಿ ಇದೆ ಇಲ್ಲಿ ಸಿಕ್ಕುತ್ತು. ಇದೇನ ಗೊಂತಿತ್ತಿದ್ಲಿ ಎಂತಕ್ಕೆ ಹೇಳಿದ್ರೆ ಜೋಶ್ ಕ್ಯಾಂಡಿ ಇಷ್ಟರವರೆಗೆ ನಾನು ನೋಡಿದ್ದು ಖಾಲಿ ನಮ್ಮ ಸಭೆ ಸಮಾರಂಭಗಳಲ್ಲಿ ಮಾತ್ರ. ಒಂದು ಅಂಗಡಿಯಲ್ಲಿಯೂ ಒಂದು ಹೋಟೆಲ್ಯೂ ಸಿಕ್ಕುತ್ತು ಹೇಳ್ರೆ ಅದು ನಮ್ಮ ಸುರುಚಿ ಹೋಟೆಲ್ ಹೇಳಿ ಹೇಳಕ್ಕು. ಸೊ ನಿಂಗೋಗೆ ಎಲ್ಲಿಯಾದ್ರೂ ಇಲ್ಲಿ ಆಸುಪಾಸು ಇದ್ದಿ ಜೋಶ್ ಕ್ಯಾಂಡಿ ತಿನ್ನಕ್ಕೂ ಹೇಳುವ ಆಸೆ ಆತು ಹೇಳಿ ಆದರೆ ಇಲ್ಲಿ ಬಂದು ಅದರ ಟೇಸ್ಟ್ ಮಾಡ್ಲಕ್ಕು. ಇನ್ನು ಫ್ಲೇವರ್ಸ್ ಹಿಂಗೆ ಬರ್ತಾರೆ, ಎಷ್ಟು ಯಾವ ರೀತಿಯ ಫ್ಲೇವರ್ಸ್ ಗಳ? ವಾಟರ್ ಮೆಲನ್ ಇದ್ದು, ಗ್ರೇಪ್ಸ್ ಇದ್ದು, ಮತ್ತೆ ಕ್ಯಾಶ್ಯೂ, ಚಿಕ್ಕು, ಮತ್ತೊಂದು ಕುಲ್ಫಿ ಇದ್ದು. ಅಂತೂ 5-6 ಬಗೆಯ ಕ್ಯಾಂಡಿ ಮತ್ತೆ ಒಂದು ಕುಲ್ಫಿ ಇಷ್ಟರ ಮಾಡ್ತಾ ಇದ್ದೆ. ಮತ್ತೆ ಇನ್ನೀಗ ಕಾಟು ಮಾವಿನ ಇದು ಕ್ಯಾಂಡಿ ಸಿಕ್ಕುತ್ತು ಹೇಳ್ತು. ಹಂಗ ಅದು ಬಂದ ಕೂಡಲೇ ಅದನ್ನೋದು ಹೆಂಗ ಕೊಡೋ ಪ್ರಯತ್ನ ಮಾಡ್ತೀವಿ. ಓಕೆ, ಸೀಸನ್ ಅಲ್ಲಿ ಯಾವ್ದೆಲ್ಲ ಬರ್ತಾ ಇದ್ದು ಅದಕ್ಕೆ ಅದರ ತಕ್ಕಂಗೆ ತಂದು ಮಾಡಿಕೊಂಡು ಮಾರ್ತಿ. ಓಕೆ, ಕ್ಯಾಟ್ರಿಂಗ್ ವ್ಯವಸ್ಥೆ ಹೇಳುದು ನಾವು ಪ್ರತಿಯೊಂದು ಕಡೆಲೂ ನೋಡ್ತು. ಈಗ ಒಂದು ಸಣ್ಣ ಮಟ್ಟಲ್ಲಿ ಒಂದು ಉದ್ಯಮ ಮಾಡ್ತಾ ಇದ್ದೇವೆ ಹೇಳ್ರೆ ಅದ್ರೊಟ್ಟಿಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದ್ದು ಹೇಳಿ. ಸೊ ನಿಂಗ ಹಾಂಗಿಪ್ಪರ ಮಾಡ್ತಾ ಇದ್ದೀರಾ ಅಥವಾ ಮುಂದೆ ಮಾಡುವ ಆಲೋಚನೆ ಇದ್ದ ಹೇಗೆ? ಮುಂದಂಗೆ ಮಾಡುವ ಆಲೋಚನೆ ಇದ್ದು. ಈಗ ಸದ್ಯಕ್ಕೆ ಇಲ್ಲೇ ಮುಂದಂಗೆ ಮಾಡುವ ಆಲೋಚನೆ ಇದ್ದು. ಯಾಕಂದ್ರೆ ಹಿಂಗ ಹಿಂಗೆ ಆಂದೆ ಹೆಂಡತಿ ಇಬ್ಬರೇ ಸೇರಿಕೊಂಡು ಶುರು ಮಾಡಿದಂತಹ ಹೋಟೆಲ್ ಇದು. ಹಾಗೆ ಅದರಿಂದ ಮತ್ತೆ ಈಗ ಒಂದು ಅಡಿಗೆಯೂ ಸಿಕ್ಕಿದ್ದು, ಹಾಗೆ ಇನ್ನೀಗ ಒಂದು ಸ್ಟಾಫ್ ಸಿಕ್ಕಿದ್ದು. ಹಾಗೆ ಹೆಂಗೋಗೆ ಜನಗಳ ಚೂರು ಕೊರತೆ ಕಾರಣ, ಸ್ಟಾಫ್ ಕೊರತೆ ಕಾರಣ ಈಗ ಒಂದು ಚೂರು ಸೆಟ್ ಅಪ್ ಅಲ್ಲಿವರೆಗೆ ಹೆಂಗ ಮಾಡಿದ್ದೀನಿ. ಮುಂದಂಗ ಒಂದು ಕ್ಯಾಟ್ರಿಂಗ್ ಫೆಸಿಲಿಟಿ ಕೊಡುವ ಒಂದು ಪ್ರಯತ್ನ ಮಾಡಕ್ಕೆ ಹೇಳುವ ಆಲೋಚನೆ ಇತ್ತು. ಎನ್ನದು ಹೇಳುವಾಗ ಎನ್ನದೊಂದು ಸ್ಪೆಷಾಲಿಟಿಯ ಕೊಡ್ಲೆ ನಾನು ಹೆಚ್ಚು ಆಲೋಚನೆ ಮಾಡ್ತೇವೆ. ಸೊ ಹಿಂಗಿಪ್ಪಾಗ ಈ ಫೀಲ್ಡ್ ಇಲ್ಲಿ ಹೋಟೆಲ್ ಉದ್ಯಮಲ್ಲಂತೂ ಕಾಂಪಿಟೇಷನ್ಗ ಸುಮಾರಷ್ಟಿದ್ದವು. ಸೊ ಹಿಂಗಿಪ್ಪಾಗ ನಮ್ಮ ಹೋಟೆಲಿಂಗೆ, ನಮ್ಮ ಸುರುಚಿ ಹೋಟೆಲಿಂಗೆ ಬರೆಕು ಹೇಳಿ ಆದರೆ ಜನಾಂಗ ಎಂತಕ್ಕೆ ಬರೆಕು? ನಿಂಗೆ ಹೇಳಿದಂಗೆ ಕರೆಕ್ಟ್, ಕಾಂಪಿಟೇಷನ್ ಎಲ್ಲಾ ಫೀಲ್ಡ್ ಇದ್ದು. ಹಾಗೆ ಆನ್ ದ ಕಾಂಪಿಟೇಷನ್ ಇದ್ದೇ ಇದ್ದು. ಆದ್ರೆ ಎಂತಕ್ಕೆ ಬರೆಕು ಹೇಳಿದರೆ ನನಗೆ ನಾನು ಲಾಭವ ಹೆಚ್ಚು ಸಿಕ್ಕಕ್ಕೆ ಹೇಳೋ ಆಲೋಚನೆಯಲ್ಲಿ ಇಲ್ಲ. ಯಾಕಂದ್ರೆ ಎನ್ನ ಉದ್ದೇಶ ಅಂತ ಹೇಳಿದ್ರೆ ಜನಾಂಗಕ್ಕೊಂದು ಒಳ್ಳೆ ಆಹಾರ ಅಂದ್ರೆ ಆರೋಗ್ಯವಾದ ಆಹಾರ ತಿನ್ನಕ್ಕೆ ಹೇಳುದು ಎನ್ನ ಉದ್ದೇಶ. ಈಗ ಕಲಬೆರಕೆ ಇಪ್ಪಲಾಗ, ಯಾವುದೇ ಕಲಬೆರಕೆ ಇಪ್ಪಲಾಗ. ಹಂಗೆ ಎಲ್ಲರಿಗೂ ಈಗ ಸುತ್ತಮುತ್ತ ಗ್ರಾಮಲ್ಲಿ ಎಲ್ಲರಿಗುದೇ ಒಂದು ಒಳ್ಳೆ ಆಹಾರ ಸಿಕ್ಕಬೇಕು ಅಂದ್ರೆ ಒಂದು ಸಿಕ್ಕುದು ಸಣ್ಣ ಗ್ಲಾಸ್ ಚಾಯ್ ಕುಡಿಯೋದಾದ್ರೂ ಅದಕ್ಕೂ ಅದರ ಕುಡಿಯುವ ಚಾಯ ಅಷ್ಟು ಟೇಸ್ಟ್ ಆಗಿರಬೇಕು. ಅದನ್ನ ಅದು ಕಾಸ್ಟ್ ವೈಸ್ ಅನ್ನೋದರ ಇದು ಮಾಡ್ತಿಲ್ಲ. ಹಾಗೆ ಹೆಚ್ಚಿನ ಜನಾಂಗ ಹೋಗ್ತದೆ ಈ ಎಂತದ್ದು ರುಚಿಯಾಗಿ ಒಂದು ಆಹಾರ ಸಿಕ್ಕಬೇಕು, ಅದು ಈ ಸುರುಚಿಲಿ ಸಿಕ್ಕಬೇಕು, ಅದು ಕೊಡುವಂಗ ಆಯಕು ಹೇಳುದು ನನ್ನ ಉದ್ದೇಶ. ಖಂಡಿತ ಅಣ್ಣ, ನಿಂಗ ಕ್ಯಾಟ್ರಿಂಗ್ ಮಾಡಕು ಹೇಳುವ ಆಲೋಚನೆ ನಿಂಗ ಹೇಳಿದೆ. ಮುಂದೆ ಇನ್ನು ಬೇರೆ ದೊಡ್ಡದಾಗಿ ನಿಂಗ ಶುರು ಮಾಡುವ ಆಲೋಚನೆಯಲ್ಲಿ ಇದ್ದೀರಾ ಅಥವಾ ಮುಂದಿನ ನಿಂಗಳ ಪ್ಲಾನ್ಸ್ ಎಂತರ? ಇದಕ್ಕೆ ಎಡಿಷನ್ ಆಗಿ ಇನ್ನೀಗ ಹೊತ್ತೋಪಕರಣ ಇದರಲ್ಲಿ ಈಗ ಹೆಚ್ಚಿನವು ಒಂದು ಇಷ್ಟಪಡ್ತು. ಈಗ ಚಾಟ್ಸ್, ಜ್ಯೂಸ್ ಐಟಮ್ ಎಲ್ಲ ಇಷ್ಟಪಡ್ತು. ಹಂಗ ಆ ಚಾಟ್ಸಿನ ಒಂದು
ಇನ್ಕ್ಲೂಡ್ ಮಾಡಕ್ಕೆ ಹೇಳೋ ಒಂದು ಆಲೋಚನೆಯಲ್ಲಿ ಇದ್ದೇನೆ ಸದ್ಯ. ಓಕೆ, ಸೊ ಸದ್ಯಲ್ಲೇ ಚಾಟ್ಸ್ ಇನ್ಕ್ಲೂಡ್ ಆಯ್ತು. ಹಂಗಾದ ಕಾರಣ ಮನೇಲಿ ಮಾಡಿದ ಆಹಾರ ತಿನ್ನಕ್ಕೂ ಹೇಳಿ ಆದರೆ ಆ ಸವಿಯ ನಿಂಗ ತೆಕ್ಕೊಳ್ಳಿಕ್ಕೂ ಹೇಳಿ ಆದರೆ ಸುರುಚಿಗೆ ಬನ್ನಿ. ಖಂಡಿತ ವೈದಿಕರು ಸುಮಾರಷ್ಟು ಜನ ಇತ್ತ ಹೊಡೆ, ನಮ್ಮ ಸುಳ್ಯದ ಹೊಡೆ, ಸುಬ್ರಹ್ಮಣ್ಯದ ಹೊಡೆ, ಮಡಿಕೇರಿ ಮೈಸೂರಿನ ಹೊಡೆ ಈ ಸೈಡ್ ಹೋಗ್ತಾ ಇದ್ದಿ. ಹೋಗ್ತಾ ಇಪ್ಪಾಗ ಬೇರೆ ಹೋಟೆಲ್ ಎಂತಕಪ್ಪ ತಿಂಬದು, ನಮ್ಮ ಮನೇಲಿ ಮಾಡಿದ ಒಂದು ಊಟ ಸಿಕ್ಕೆಕು, ರುಚಿ ಸಿಕ್ಕೆಕು ಹೇಳಿ ಆದರೆ ಸುರುಚಿಗೆ ಬನ್ನಿ. ಖಂಡಿತ ಪ್ರಸನ್ನಣ್ಣನ ನಂಬರ್ ನಿಂಗೆ ಬೋರ್ಡಿಲೆ ಕಾಣ್ತಾ ಇದ್ದು. ಸೊ ಎಲ್ಲಿಯಾದ್ರೂ ನಿಂಗೆ ಆ ಹೊತ್ತಿಗೆ ಬಪ್ಪಗ ಇದು ಇದ್ದ ಇಲ್ಲಿಯ ಕ್ಲೋಸ್ ಖಂಡಿತ ಕ್ಲೋಸ್ ಅಂತೂ ಇರ್ತಿಲ್ಲ. ಮಧ್ಯಾಹ್ನದ ಹೊತ್ತಂತೂ ಅದು ಕೇಳುದೇ ಬೇಡ, ಕ್ಲೋಸ್ ಇಪ್ಪಲೆ ಸಾಧ್ಯವೇ ಇಲ್ಲ. ಆದರೂ ನಿಂಗೆ ಕನ್ಫರ್ಮೇಶನ್ ಮಾಡಕ್ಕೂ ಹೇಳಿ ಆದರೆ ಆ ನಂಬರಿಂಗೆ ಫೋನ್ ಮಾಡಿ ನಿಂಗೆ ಬಪ್ಪಲಕ್ಕೆ ಇಲ್ಲಿಗೆ ಹೇಳಿ ಹೇಳ್ತಾ, ಪ್ರಸನ್ನಣ್ಣ ಪ್ರತಿಯೊಬ್ಬಂಗೂ ಮನೇಲೆ ಮಾಡಿದ ಊಟ ಕೊಡಕು, ಶುಚಿಯಾಗಿ ರುಚಿಯಾಗಿ ಕೊಡಕು ಹೇಳುವ ನಿಂಗಳ ಆಲೋಚನೆ ಲಾಯ್ಕಿದ್ದು. ಹಂಗಾದ ಕಾರಣ ಈ ಒಂದು ಹೋಟೆಲ್ಸ್ ರುಚಿ ದೊಡ್ಡದಾಗಿ ಬೆಳೆಯಲಿ, ನಿಂಗಳ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಸಕ್ಸಸ್ ಆಗಲಿ ಹೇಳಿ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಹೆಂಗಿದ್ದು ಟೇಸ್ಟ್ ನೀರುಳ್ಳಿ ಬಜೆದು? ಫಸ್ಟ್ ಕ್ಲಾಸ್. ಈಗ ನಾನು ಒಂದು ಪ್ಲೇಟ್ ತಿಂದೆ, ಇನ್ನೊಂದು ಪ್ಲೇಟ್ ತಿಂಬಾಳೆ ಆಗ್ತಾ ಇದ್ದು. ಮತ್ತು ಈ ಅಂಗಡಿ ಬಗ್ಗೆ ಹೇಳ್ತಾರೆ, ಇದನ್ನ ಸೋದರ ಭಾವಂದು ಪ್ರಸನ್ನ ಆಳಿ ಹೇಳಿ, ನನ್ನ ಸಣ್ಣ ಸೋದರ ಮಾವನ ಮಗ. ಅವ ಹೊಸತ್ತಾಗಿ ಹೊಸ ಒಂದು ಇದಕ್ಕೆ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದ. ಎಷ್ಟು ಲಾಯ್ಕ ಇದ್ದೋಡ್ರೆ ನಮ್ಮ ಮಗನೂ ಕೂಡ ಇಷ್ಟಪಟ್ಟಿದ್ದ, ಇದ್ರ ಅವಂಗೂ ಬೇಕಡ. ಹಾಗೆ ನಿಂಗ ಒಂದು ಟೇಸ್ಟ್ ಮಾಡಕ್ಕೂ, ಒಂದು ಹೊಸ ಥರ ಸ್ವಾದ ಅಥವಾ ರುಚಿಯ ನೋಡಕ್ಕೂ ಹೇಳಿ ಆದರೆ ಸುಬ್ರಹ್ಮಣ್ಯ ಸುಳ್ಯ ಹೈವೇಲಿ ದುಗ್ಗಲಡ್ಕಾಳ್ ಹೇಳುವ ಒಂದು ಪೇಟೆ ಇದ್ದು, ಅಲ್ಲಿ ಸುರುಚಿ ಅಲ್ಲಬಾ ಸುರುಚಿ ಹೇಳುವ ಒಂದು ಉಪಹಾರ ಮಂದಿರ. ನಿಂಗೆ ಬೆಳಗಪ್ಪಾಗ ಒಂದು 6 ಗಂಟೆಗೆ ಬತ್ತಿ, ಅಥವಾ ಮಧ್ಯಾಹ್ನಕ್ಕೆ ಬತ್ತಿ, ಅಥವಾ ಬೈಸಾರಿಗೆ ಬತ್ತಿ, ಅಥವಾ ರಾತ್ರಿಗೆ ಬತ್ತಿ, ಎಷ್ಟೊತ್ತಿಗೆ ಬಂದರೂ ಎನಿ ಟೈಮ್ ನಿಂಗೊಗೆ ಹೊಟ್ಟೆ ತುಂಬ ಅಪ್ಪಷ್ಟು ಇಲ್ಲಿ ವ್ಯವಸ್ಥೆಗೆ ಇದ್ದವು. ಅದರ ಬಗೆ ಅಥವಾ ಅದರ ವಿಚಾರ, ಅದರ ವಿಷಯಾಂಗ ಎಲ್ಲ ಇಲ್ಲಿ ಅಣ್ಣ ಧನಿಗ ಎನ್ನ ಭಾವ ಅವ ಹೇಳ್ತಾ. ನಮಸ್ತೆ, ದಯವಿಟ್ಟು ಇದರ ಒಂದು ಟೇಸ್ಟ್ ಮಾಡಿ. ಫಸ್ಟ್ ಕ್ಲಾಸ್ ಎಲ್ಲ ಆಹಾರಗಳು, ತಿನಿಸುಗಳೇ ಅಷ್ಟು ಲಾಯ್ಗಿದ್ದು. ಬನ್ನಿ, ಇದರ ಒಂದು ರುಚಿಯ, ಈ ಸುರುಚಿಯ ಸ್ವಾದವನ್ನು ತಗೊಳ್ಳಿ ಹೇಳಿ ನಾನು ಹೇಳಿ ಇಷ್ಟಪಡ್ತೆ. ನಮಸ್ತೆ. ವೀಕ್ಷಕರೇ, ನಾನು ಆಗಲೇ ಹೇಳಿದಂಗೆ ಒಂದು ಪ್ಲೇಟ್ ತಿಂಬವನಿಗ ಮತ್ತೊಂದು ತಗೊಂಡಿದ್ದು, ನಾನೊಂದು 3 ಪ್ಲೇಟ್ ಖಾಲಿ ಮಾಡಿದೆ ಈಗ. ಆದ್ದರಿಂದ ಇನ್ನೂರ ಹತ್ತು ಹೋಗ್ತಾ ಇದ್ದೆ ಇದರ ರುಚಿಗೆ ಬೇಕಾಗಿ. ಹಾಗಾಗಿ ಅಷ್ಟು ಒಂದು ಮಧುರವಾಗಿದ್ದು, ಅಷ್ಟು ಒಂದು ಲಾಯ್ಕಾಗಿ, ಕ್ರಿಸ್ಪಿಯಾಗಿ, ಒಂದು ಹದ ಸ್ಪೈಸಿಯಾಗಿ ನಮಗೆ ಬಾಯಲ್ಲಿ ಮಡಿಕೆಯಲ್ಲೇ ಮತ್ತಷ್ಟು ತಿಂಬ ಅಂತ ಹೇಳುವ ಒಂದು ಸ್ವಾದದ ಆ ರುಚಿಯ ವಿಶ್ವರುಚಿ ಹೇಳುವ ಒಂದು ಉಪಹಾರ ಮಂದಿರ ನನ್ನ ಭಾವನೆ ಇಲ್ಲಿ ಸಿಕ್ಕಿತು. ಹಾಗಾಗಿ ದಯಮಾಡಿ ನಿಮ್ಗೆ ಈ ಮಾರ್ಗದಲ್ಲಿ ಪಪ್ಪವ ಅಥವಾ ಮನೆಯಿಂದ ಇಲ್ಲಿಗೆ ತಿಂಬಲೇಗೆ ಪಪ್ಪವ ಇದ್ದವರಿಗೆ ಇಲ್ಲಿ ಬಂದು ನಿಮ್ಮ ಇಲ್ಲಿಯ ಆಹಾರಗಳ ಅಥವಾ ತಿಂಡಿ